ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ ಗಳ ಮೂಲಕ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್. ಮೊದಲ ಹೆಡ್ಲೈನ್, ಮ್ಯಾನ್ಮರ್ ಅರ್ಥ್ಕ್ವೇಕ್ ಲೈವ್. ಫ್ರೆಂಡ್ಸ್, ನಮ್ಮ ದೇಶದ ಪಕ್ಕದಲ್ಲಿರತಕ್ಕಂತಹ ದೇಶ ಮ್ಯಾನ್ಮರ್, ಅಲ್ಲಿ ಭೂಕಂಪ ಸಂಭವಿಸಿದೆ. ಅದರ ಬಗ್ಗೆ ಹೆಡ್ಲೈನ್. ಅರ್ಥ್ಕ್ವೇಕ್ ಅಂತಂದ್ರೆ ಭೂಕಂಪ. ಡೆತ್ ಟೋಲ್ ಇನ್ ಮ್ಯಾನ್ಮರ್ ಜಂಪ್ಸ್. ಫ್ರೆಂಡ್ಸ್, ಡೆತ್ ಟೋಲ್ ಅಂತಂದ್ರೆ ಸಾವಿನ ಸಂಖ್ಯೆ, ಸತ್ತವರ ಸಂಖ್ಯೆ. ಈಗ ಅರ್ಥ್ಕ್ವೇಕ್ ಭೂಕಂಪ ಸಂಭವಿಸಿದೆ. ಸೊ ಮ್ಯಾನ್ಮರ್ ಅಲ್ಲಿ ತುಂಬಾ ಜನ ಸಾವನ್ನಪ್ಪಿದ್ದಾರೆ ಫ್ರೆಂಡ್ಸ್. ಇನ್ ಮ್ಯಾನ್ಮರ್ ಜಂಪ್ಸ್ ಟು 694, ಸುಮಾರು 694 ಜನ ಡೆತ್ ಟೋಲ್ ಸತ್ತಿದ್ದಾರೆ. ಓವರ್ 1600 ಇಂಜೂರ್ಡ್. ಇಂಜೂರ್ಡ್ ಅಂತಂದ್ರೆ ಗಾಯಗೊಂಡವರು, ಭೂಕಂಪದಿಂದ ಗಾಯಗೊಂಡವರು, ಇಂಜೂರ್ಡ್. ಮತ್ತೆ ಇನ್ ಅಂತಂದ್ರೆ ನಲ್ಲಿ ಫ್ರೆಂಡ್ಸ್, ಮ್ಯಾನ್ಮರ್ ನಲ್ಲಿ, ಇನ್ ಮ್ಯಾನ್ಮರ್. ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್, ಪ್ರೊಟೆಸ್ಟ್ ಅಂದ್ರೆ ಪ್ರತಿಭಟನೆ. ಎಕ್ರಾಸ್. ಎಕ್ರಾಸ್ ಅಂತಂದ್ರೆ ದಾದ್ಯಂತ. ಜಮ್ಮು ರೀಜನ್, ಜಮ್ಮು ಕಾಶ್ಮೀರ ಇದೆಯಲ್ಲ, ಜಮ್ಮು ರೀಜನ್. ರೀಜನ್ ಅಂತಂದ್ರೆ ಪ್ರಾಂತ್ಯ, ಒಂದು ಪ್ರದೇಶ. ಜಮ್ಮು ಪ್ರಾಂತ್ಯದಾದ್ಯಂತ ಎಕ್ರಾಸ್. ಅಗೇನ್ಸ್ಟ್ ಕಿಲ್ಲಿಂಗ್ಸ್ ಆಫ್ ಕಾಪ್ಸ್. ಕಾಪ್ಸ್ ಅಂದ್ರೆ ಫ್ರೆಂಡ್ಸ್ ಪೊಲೀಸರು, ಆಫ್ ಅಂದ್ರೆ ಪೊಲೀಸರ ಕಿಲ್ಲಿಂಗ್ಸ್, ಕೊಲೆಗಳ ವಿರುದ್ಧ. ಅಗೇನ್ಸ್ಟ್ ಇನ್ ಕಥುವಾ. ಕಥುವಾದಲ್ಲಿ ಫ್ರೆಂಡ್ಸ್ ಪೊಲೀಸರ ಕೊಲೆಗಳು ಜರುಗ್ತಾ ಇದೆ, ಅದರ ವಿರುದ್ಧ. ಅಗೇನ್ಸ್ಟ್ ಜಮ್ಮು ರೀಜನ್, ಪ್ರಾಂತ್ಯ ಎಕ್ರಾಸ್ ದಾದ್ಯಂತ ಪ್ರತಿಭಟನೆಗಳು, ಪ್ರೊಟೆಸ್ಟ್ ಜರುಗ್ತಾ ಇದೆ ಅನ್ನುವುದು ಈ ಹೆಡ್ಲೈನ್ ಅರ್ಥ ಫ್ರೆಂಡ್ಸ್. ಕಡೆಯ ಹೆಡ್ಲೈನ್ ಫ್ರೆಂಡ್ಸ್, ಟ್ಯಾರಿಫ್ಸ್ ಅಂತಂದ್ರೆ ತೆರಿಗೆ, ಸುಂಕ, ಟ್ಯಾಕ್ಸ್ ಫ್ರೆಂಡ್ಸ್. ಹೊರದೇಶದಿಂದ ಆಮದು ಮಾಡ್ಕೊಳ್ತೀವಲ್ಲ, ಈಗ ಅಮೆರಿಕದಿಂದ ಯಾವ್ದಾದ್ರು ವಸ್ತುಗಳನ್ನ ನಾವು ಆಮದು ಮಾಡ್ಕೊಂಡ್ರೆ, ಅಲ್ಲಿಂದ ತರಿಸ್ಕೊಂಡ್ರೆ, ಅದರ ಮೇಲೆ ಗೌರ್ಮೆಂಟ್ ಹಾಕ್ತಕ್ಕಂತಹ ಟ್ಯಾಕ್ಸ್ ಏನಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಟ್ಯಾರಿಫ್ಸ್ ಅಂತ ಕರಿತೀವಿ. ಟ್ಯಾರಿಫ್ಸ್ ಆರ್ ಗೋಯಿಂಗ್ ಟು ವರ್ಕ್ಔಟ್ ವೆಲ್. ವರ್ಕ್ಔಟ್ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನು ಕೊಡುವಂತದ್ದು, ಒಳ್ಳೆ ರೀತಿಯಲ್ಲಿ ಎಂಡಿಂಗ್ ಅನ್ನ, ಅಂತ್ಯವನ್ನ. ಅಂದ್ರೆ ಏನು? ವರ್ಕ್ಔಟ್. ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಇಂಡಿಯಾ US, ಭಾರತ ಮತ್ತು ಅಮೆರಿಕದ ನಡುವೆ ಈ ಟ್ಯಾರಿಫ್ಸ್ ಏನಿದೆ, ತೆರಿಗೆ ಏನಿದೆ, ಹೊಸ ನಿಯಮಗಳನ್ನ, ಹೊಸ ರಿಫಾರ್ಮ್ಸ್ ಅನ್ನ, ಸುಧಾರಣೆಗಳನ್ನ ತಂದಿದ್ದಾರೆ. ಅದು ವರ್ಕೌಟ್ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ. ಮೋದಿ ಈಸ್ ಅ ವೆರಿ ಸ್ಮಾರ್ಟ್ ಮ್ಯಾನ್. ಸ್ಮಾರ್ಟ್ ಮ್ಯಾನ್ ಅಂತಂದ್ರೆ ಬುದ್ಧಿವಂತ, ಇಂಟೆಲಿಜೆಂಟ್ ಪರ್ಸನ್ ಅಂತಾನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಮೋದಿ ಅವರನ್ನ ಹೊಗಳಿದ್ದಾರೆ. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.